ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆ ಸನ್ನಿಹಿತ ಪಂಚಪಾಲಿಕೆಗಳಿಗೆ ಅಂತಿಮ ಮೀಸಲಾತಿ ಪ್ರಕಟ ಆಗಿದೆ. 5 ಪಾಲಿಕೆಗಳ 369 ವಾರ್ಡ್ಗಳ ಎಲೆಕ್ಷನ್ಗೆ ಸಕಲ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಗರಾಭಿವೃದ್ಧಿ ಇಲಾಖೆಯಿಂದ ಮೀಸಲಾತಿ ಅಧಿಸೂಚನೆ. ಪಂಚಪಾಲಿಕೆಗಳಿಗೆ ಶೀಘ್ರವೇ ಚುನಾವಣೆ. 369 ವಾರ್ಡ್ಗಳ ಪೈಕಿ 176 ವಾರ್ಡ್ ಮಹಿಳೆಯರಿಗೆ ಮೀಸಲು. 369 ವಾರ್ಡ್ಗಳ ಪೈಕಿ ಇಲ್ಲಿ 176 ವಾರ್ಡ್ ಮಹಿಳೆಯರಿಗೆ ಅಂತ ಮೀಸಲು. ಒಟ್ಟು 43 ವಾರ್ಡ್ಗಳು ಪರಿಶಿಷ್ಟ ಜಾತಿಗೆ ಮೀಸಲು, ಪರಿಶಿಷ್ಟ ಪಂಗಡಕ್ಕೆ 7 ವಾರ್ಡ್ಗಳು ಮೀಸಲು, ಬಿಸಿಗೆ ವರ್ಗಕ್ಕೆ 97, ಬಿಸಿ ಬಿ ವರ್ಗಕ್ಕೆ 24 ವಾರ್ಡ್ಗಳನ್ನು ಮೀಸಲಿರಿಸಲಾಗಿದೆ. ಸಾಮಾನ್ಯ ವರ್ಗಕ್ಕೆ 192 ವಾರ್ಡ್ಗಳನ್ನು ಮೀಸಲಿಡಲಾಗಿದೆ. ಬೆಂಗಳೂರು ನಗರ ಪಾಲಿಕೆ ಒಟ್ಟು ವಾರ್ಡ್ಗಳು 72 ಇದೆ. ಸೊ ಹೆಂಗೆ ವಿಂಗಡಣೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ನೋಡೋದಾದರೆ, ಈ ಒಟ್ಟು ವಾರ್ಡ್ಗಳು 72, SC 7 ವಾರ್ಡ್ಗಳು, ST 1 ವಾರ್ಡು, BCಗೆ 19 ವಾರ್ಡ್ಗಳು, BCB 5 ವಾರ್ಡ್ಗಳು, ಸಾಮಾನ್ಯ 40 ವಾರ್ಡು. ಇಲ್ಲಿ ಮಹಿಳೆಯರಿಗೆ 34 ವಾರ್ಡ್ಗಳು ಅಂತ ಮೀಸಲನ್ನು ಮಾಡಿಕೊಳ್ಳಲಾಗಿದೆ. ಬೆಂಗಳೂರು ಉತ್ತರ ನಗರ ಪಾಲಿಕೆ ಒಟ್ಟು ವಾರ್ಡ್ಗಳು 72, SC 9 ವಾರ್ಡ್ಗಳು, ST 2 ವಾರ್ಡು, ಆಮೇಲೆ BCಗೆ 19 ವಾರ್ಡ್ಗಳು, BCB 5 ವಾರ್ಡ್ಗಳು, ಸಾಮಾನ್ಯ 37 ವಾರ್ಡ್, ಮಹಿಳೆಯರಿಗೆ 34 ವಾರ್ಡ್ಗಳು. ಇನ್ನು ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಯ ಬಗ್ಗೆ ನೋಡೋದಾದರೆ, ಪಶ್ಚಿಮ ನಗರ ಪಾಲಿಕೆಯಲ್ಲಿ ಒಟ್ಟು ವಾರ್ಡ್ಗಳಿರೋದು 112 ಒಟ್ಟು ಟೋಟಲ್ ಆಗಿರೋದು. ಸೊ ಇದರಲ್ಲಿ SC 9 ವಾರ್ಡ್ಗಳು, ST 2 ವಾರ್ಡು, BCಗೆ 30 ವಾರ್ಡು, BCB 7 ವಾರ್ಡ್ಗಳು, ಸಾಮಾನ್ಯ 64 ವಾರ್ಡ್, ಮಹಿಳೆಯರಿಗೆ 55 ವಾರ್ಡ್ಗಳು ಅಂತ. ಇನ್ನು ಬೆಂಗಳೂರು ಪೂರ್ವ ನಗರ ಪಾಲಿಕೆ ನೋಡೋದಾದರೆ ಒಟ್ಟು ವಾರ್ಡ್ಗಳು 50, SC 7 ವಾರ್ಡ್ಗಳು, ST 1 ವಾರ್ಡು, BCಯ 14 ವಾರ್ಡ್ಗಳು, BCB 3 ವಾರ್ಡ್ಗಳು, ಸಾಮಾನ್ಯ 25 ವಾರ್ಡ್, ಮಹಿಳೆಯರಿಗೆ 23 ವಾರ್ಡ್ಗಳು. ಇನ್ನು ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಒಟ್ಟು ವಾರ್ಡ್ಗಳು 63, SC 11 ವಾರ್ಡ್ಗಳು, ST 1, BCಯ 15 ವಾರ್ಡ್ಗಳು, BCB 4 ವಾರ್ಡ್ಗಳು, ಸಾಮಾನ್ಯ 32 ವಾರ್ಡ್ಗಳು, ಮಹಿಳೆಯರಿಗೆ 30 ವಾರ್ಡ್ಗಳು. ಈ ರೀತಿಯಾಗಿ ಪ್ಲಾನನ್ನು ಮಾಡಿಕೊಳ್ಳಲಾಗಿದೆ. ಪ್ರಾಧಿಕಾರದ ಚುನಾವಣೆ ಸನ್ನಿಹಿತ ಆಗಿರುವಂಥ ಹಿನ್ನೆಲೆಯಲ್ಲಿ ಈ ಥರದೊಂದು ಪ್ಲಾನ್ ಮಾಡಿರೋದು. ಅಂತಿಮ ಮೀಸಲಾತಿ ಪ್ರಕಟ ಆಗಿದೆ. ನೋಡಿ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಎಲೆಕ್ಷನ್ ಆದಷ್ಟು ಬೇಗ ನಡೆಯಬೇಕು ಅನ್ನುವಂಥ ಕಾರಣಕ್ಕಾಗಿ ತಯಾರಿಗಳೆಲ್ಲ ಆಗ್ತಾ ಇತ್ತು. ಫೈನಲಿ ಇಲ್ಲಿ ಪ್ರಮುಖವಾಗಿ ಹೇಗೆ ಹಂಚಿಕೆ ಮಾಡಲಾಗತ್ತೆ ಅಂತ, ಸೊ ಇದನ್ನು ಈ ರೀತಿಯಾಗಿ ಹಂಚಿಕೆ ಮಾಡಲಾಗಿದೆ. ಅಂತಿಮ ಮೀಸಲಾತಿ ಪ್ರಕಟ ಆಗಿದೆ. ಸೊ ಇನ್ಮೇಲೆ ಏನಿದ್ರು ಮೂರೂ ಪಕ್ಷಗಳು ಕೂಡ ಚುನಾವಣೆಗೆ ತಯಾರಿಯನ್ನು ಮಾಡಿಕೊಳ್ಳಲಿದೆ. ಗೆಲ್ಲಬೇಕು, ಅಧಿಕಾರವನ್ನು ಹಿಡಿಲೇಬೇಕು ಅಂತ ಹಠಕ್ಕೆ ಬೀಳಲಾಗಿದೆ. ಪ್ರತಿಷ್ಠೆ ಬೆಂಗಳೂರನ್ನು ಗೆಲ್ಲಬೇಕು ಅಂತ. ಹಾಗಾಗಿ ತಮ್ಮದೇ ರೀತಿಯಲ್ಲಿ ಇನ್ನು ಮೇಲೆ ಪ್ಲ್ಯಾನ್ಗಳನ್ನು, ಸ್ಟ್ರಾಟಜಿಗಳನ್ನು ಮಾಡಲಾಗತ್ತೆ. ಚುನಾವಣೆ ಸಮೀಪ ಇರುವಂಥ ಹಿನ್ನೆಲೆಯಲ್ಲಿ ಮೈತ್ರಿ ಅಥವಾ ಸ್ವತಂತ್ರವಾಗಿ ನಿಲ್ಲೋದು ಅಥವಾ ಅಧಿಕಾರವನ್ನು ಅನುಭವಿಸಲೇಬೇಕು, ಈ ಸರ್ಕಾರ ನಮ್ಮದೇ ಇದೆ, ಗೆಲ್ಲೇಬೇಕು ಅಂತ ಬಜೆಟಲ್ಲೂ ಕೂಡ ನೀವು ಬೆಂಗಳೂರಿಗೆ ಹೆಚ್ಚಿನ ಫೋಕಸ್ ಮಾಡಿದ್ದನ್ನು ಗಮನಿಸ್ತಾ ಇದ್ರಿ. ಸೊ ಹಾಗಾಗಿ ಈ ಚುನಾವಣೆಯ ಸ್ಟ್ರಾಟಜಿಗಳು ಇನ್ನು ಮೇಲೆ ಶುರುವಾಗತ್ತೆ.